ಹಾಯ್, ಗುಡ್ ಈವ್ನಿಂಗ್. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡ್ತಿರೋ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಇವತ್ತು ಕೊಟ್ಟಿದೆ. ಏಕೆಂದರೆ ಇವತ್ತು ಆಪ್ಷನ್ ಎಂಟ್ರಿ ಮಧ್ಯಾಹ್ನ 2 ಗಂಟೆಗೆ ಕ್ಲೋಸ್ ಆಗಿತ್ತು. ಬಟ್ ಈಗ KA ಒಂದು ಹೊಸ ಅಪ್ಡೇಟ್ನ ನೋಟಿಫಿಕೇಷನ್ನ ರಿಲೀಸ್ ಮಾಡಿದೆ. ಆ ನೋಟಿಫಿಕೇಷನ್ ಪ್ರಕಾರ ರಿಯಲಿ ವಿದ್ಯಾರ್ಥಿಗಳಿಗೆ ಇದೊಂದು ಗುಡ್ ನ್ಯೂಸ್. ಬೋತ್ UG CET ಹಾಗೆ UG NEET ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಮತ್ತೆ ಎಕ್ಸ್ಟೆಂಡ್ ಮಾಡಿದೆ. ಲಾಸ್ಟ್ ಡೇಟ್ ಮೆನ್ಷನ್ ಆಗಿಲ್ಲ. ಲಾಸ್ಟ್ ಡೇಟ್ ಮೆನ್ಷನ್ ಮಾಡೋವರೆಗೂ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಏಕೆಂದರೆ ಆಪ್ಷನ್ ಎಂಟ್ರಿ ಇಸ್ ದ ಮೇಯ್ನ್ ಕೀ ಪಾಯಿಂಟ್ ಫಾರ್ ಸೀಟ್ ಅಲಾಟ್ಮೆಂಟ್. ಸೆಕೆಂಡ್ ರೌಂಡಲ್ಲಿ ನಿಮಗೆ ರಿಸಲ್ಟ್ ಅನೌನ್ಸ್ ಆಗೋದಕ್ಕಿಂತ ಮುಂಚೆ ಆಪ್ಷನ್ ಎಂಟ್ರಿ ಮತ್ತೊಮ್ಮೆ ಮಾಡ್ಕೊಳ್ಳಿ. ಮುಂದಿನ ರೌಂಡ್ಗೂ ಹೋಗ್ಬೋದು, ಬಟ್ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿಬಿಟ್ರೆ ನಿಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದ್ದಂಗೆ. ಹಾಗಾಗಿ ಆಪ್ಷನ್ ಎಂಟ್ರಿನಲ್ಲಿ ನಿಮ್ಗೆ ಯಾವ ಕಾಲೇಜ್ ಬೇಡ ಅದನ್ನು ಡಿಲೀಟ್ ಮಾಡ್ಕೊಳ್ಳಿ, ಪ್ರಯಾರಿಟಿಗಳ್ನ ಚೇಂಜ್ ಮಾಡ್ಕೊಳ್ಳಿ, ರೀಅರೇಂಜ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಕಾಲೇಜು ಸಿಕ್ಕಿದ್ರೆ ನಾವು ಕಂಪಲ್ಸರಿ ಹೋಗ್ತೀವಿ ಅನ್ನೋ ಕಾಲೇಜುಗಳು ಮಾತ್ರ ಉಳಿಸ್ಕೊಳ್ಳಿ. ಮತ್ತೊಮ್ಮೆ ವಿದ್ಯಾರ್ಥಿಗಳೇ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ KA ಮತ್ತೆ ಅವಕಾಶ ಕೊಟ್ಟಿದೆ. ಆಪ್ಷನ್ ಎಂಟ್ರಿ ಸರಿಯಾಗಿ ಮಾಡಿಲ್ಲ ಅಂದರೆ ಮತ್ತೊಮ್ಮೆ ಕರೆಕ್ಟಾಗಿ ಮಾಡಿಫೈಡ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ, ಡಿಲೀಟ್ ಮಾಡಿ. ಯಾವುದು ಬೇಡ ಅದನ್ನು ಬಿಟ್ಟುಬಿಡಿ. ನೀವು ಟ್ರಯಲ್ ಆ್ಯಂಡ್ ಎರರ್ ನೋಡೋಕ್ಕೆ ಹೋಗಬೇಡಿ. ಸಿಗುತ್ತಾ ಇಲ್ವಾ, ಸಿಕ್ಕಿದ್ರೆ ನೀವು ಅಡ್ಮಿಷನ್ ಆಗುವಾಗಿದ್ದರೆ ಮಾತ್ರ ಎಂಟ್ರಿ ಮಾಡಿ. ಪ್ರಯಾರಿಟಿಗಳ್ನ ಚೆಕ್ ಮಾಡ್ಕೊಳ್ಳಿ, ರೀಅರೇಂಜ್ ಮಾಡ್ಕೊಳ್ಳಿ. ನೀವೀಗ ಆಪ್ಷನ್ ಎಂಟ್ರಿ ಮಾಡಿದ್ರಲ್ಲ ಅದೇ ಪೋರ್ಟಲಿಂದ ಮತ್ತೊಮ್ಮೆ ರೀಅರೇಂಜ್ ಮಾಡ್ಕೊಳ್ಳಿ. ಸದ್ಯಕ್ಕೆ ಲಾಸ್ಟ್ ಡೇಟ್ ಇನ್ನೂ ಮೆನ್ಷನ್ ಆಗಿಲ್ಲ. ಆಪ್ಷನ್ ಎಂಟ್ರಿ ಮಾಡಿದಿರ ಅಲ್ವಾ, ಎಷ್ಟೋ ವಿದ್ಯಾರ್ಥಿಗಳು ನಾವು ಕರೆಕ್ಟಾಗಿ ಮಾಡಿಲ್ಲ ಅಂತ ಅಂದ್ಕೊಂಡಿರ್ಬೋದು. ಒನ್ ಮೋರ್ ಚಾನ್ಸ್ ಸಿಕ್ಕಿದೆ. UG NEET ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿದ್ರೆ ಅಡ್ಮಿಷನ್ ಆಗಲೇಬೇಕು ಕಂಪಲ್ಸರಿ. KCET ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ ಆದರೂ ಬೇಕಾದ್ರೆ ನೀವು ಹೋಲ್ಡ್ ಮಾಡ್ಬೋದು. ಹೋಲ್ಡ್ ಮಾಡಿ ನೆಕ್ಸ್ಟ್ ರೌಂಡ್ಗೆ ಹೋಗ್ಬೋದು, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ. ಬಟ್ ಅದೆಲ್ಲ ರಿಸ್ಕ್ ಆಗಬೇಕು. ಸೆಕೆಂಡ್ ರೌಂಡಲ್ಲಿ ಅಡ್ಮಿಷನ್ ಆಗಿಬಿಟ್ರೆ ನೆಕ್ಸ್ಟು ಸೆಪ್ಟೆಂಬರ್ 17ರಿಂದ ಇಂಜಿನಿಯರಿಂಗ್ ಕಾಲೇಜುಗಳು ಓಪನ್ ಆಗ್ತಾ ಇದ್ದಾವೆ. ಮೀನ್ಸ್ ಇಂಡಕ್ಷನ್ ಕೋರ್ಸ್ಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ, ಅಂದರೆ ಬೇಸಿಕ್ ಕ್ಲಾಸಸ್ಗಳು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಿಮಗೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಬಿಟ್ರೆ ಬೆಸ್ಟ್ ಅಲ್ವಾ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ತನಕ ಯಾಕೆ, ಅಥವಾ ಮಾಪಪ್ ರೌಂಡ್ ತನಕ ಯಾಕೆ ವೆಯ್ಟ್ ಮಾಡಬೇಕು? ಬೆಸ್ಟ್ ಆಪ್ಷನ್ ಎಂಟ್ರಿನ ಮಾಡಿ.